ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿದ್ದಾರೆ. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ಪುನಃ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಜನರು ಖಿನ್ನತೆಗೆ ಒಳಗಾಗ್ತಾರೆ. ಆದರೆ ಬಂಜೆತನ ನಿವಾರಿಸಲು ಕೆಲವೊಂದು ಸಂತಾನೋತ್ಪತ್ತಿ ಚಿಕಿತ್ಸೆಗಳು ಇವೆ. ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಪೋಲೋ ಸಿಎಂ ಫರ್ಟಿಲಿಟಿ ಹಾಸ್ಪಿಟಲ್ನ ವೈದ್ಯರಾದಂತಹ ಡಾಕ್ಟರ್ ಮಾಲಾ ಪ್ರಕಾಶ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಡಾಕ್ಟರ್, ಇನ್ಫರ್ಟಿಲಿಟಿ ಅಂದ್ರೆ ಏನು? ಇನ್ಫರ್ಟಿಲಿಟಿ ಅಂದರೆ ಗಂಡ ಹೆಂಡತಿ ಮದುವೆ ಆದಮೇಲೆ ಅವರು ಪ್ರೆಗ್ನೆನ್ಸಿ ಆಗಬೇಕು ಅಂತ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಟ್ಲೀಸ್ಟ್ 1 ವರ್ಷ ಟ್ರೈ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲೇ ಇಲ್ಲ ಅಂತಂದರೆ ಅದು ಇನ್ಫರ್ಟಿಲಿಟಿ ಅಂತ ಕನ್ಸಿಡರ್ ಮಾಡಬೇಕು. ಇದು ಎಲ್ಲರಿಗೂ ಸೇಮ್ ಇದು ಅಪ್ಲೈ ಆಗೋದಿಲ್ಲ. ಕೆಲವ್ರಿಗೆ ಪ್ರಾಬ್ಲಮ್ಸ್ ಮೊದಲಿಂದ ಇದ್ದಿರುತ್ತೆ. ಅವ್ರು ಚಿಕ್ಕ ವಯಸ್ಸಲ್ಲಿ ಏನಾದರೂ ಒಂದು ಓವರೀಸ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಟ್ಯೂಬ್ಸಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಆಗಿ ಆಪ್ರೇಷನ್ಗೆ ಏನಾದರೂ ಆಗಿದ್ದರೆ ಅದಕ್ಕೆ ಇಲ್ಲ ಮೇಲ್ಸಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಅದೆಲ್ಲ ಮೊದಲಿಂದ ಮದುವೆ ಆದಾಗಿಂದ ಗೊತ್ತಿರುತ್ತೆ. ಅಂಥವ್ರಿಗೆ 1 ವರ್ಷ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು 30 ವರ್ಷದ ಕೆಳಗಡೆ ಆದರೆ ಅಪ್ ಟು 2 ಇಯರ್ಸ್ ವೆಯ್ಟ್ ಮಾಡ್ಬೋದು, 2 ವರ್ಷವರೆಗೂ ಕಾಯ್ಬೋದು. 30ರಿಂದ 35 ವರ್ಷದವರಾದರೆ 1 ವರ್ಷ ಕಾದರೆ ಸಾಕು. 35 ವರ್ಷದ ಮೇಲೆ ಇರೋರು 6 ತಿಂಗಳಲ್ಲಿ ಕಾದು ನೋಡಿ ಆಗಲಿಲ್ಲ ಅಂತಂದರೆ ಅವರು ಇಮಿಡಿಯೇಟಾಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಅಂತೂ ಬಂಜೆತನ ಅನ್ನುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ. ಅದು ಯಾಕೆ? ಅದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಒಂದು ಅವೇರ್ನೆಸ್ ಅಂತ ಹೇಳ್ಬೋದು. ಮೊದಲೆಲ್ಲ ಮಕ್ಕಳಾಗಿಲ್ಲ ಅಂತ ಅವ್ರ ಪಾಡಿಗೆ ಅವ್ರ ಮನೆಯಲ್ಲಿದ್ದು ಅನುಭವಿಸ್ತಾ ಇದ್ರು. ಇವಾಗ ಎಲ್ಲ ಮುಂದಕ್ಕೆ ಬಂದು ಮಾಡ್ತಾ ಇದ್ದಾರೆ, ಡಾಕ್ಟರ್ಸ್ ಹೆಲ್ಪ್ ತೊಗೊತಾ ಇದ್ದಾರೆ. ಪ್ಲಸ್ ಇವಾಗ ಇನ್ವೆಸ್ಟಿಗೇಷನ್ಸು ಟೆಸ್ಟ್ಗಳು ಮಾಡಪ್ಪ ಹಲವಾರು ಟೆಸ್ಟ್ಗಳೆಲ್ಲ ಇದೆ. ಸೊ ಅವೇರ್ನೆಸ್ ಇಸ್ ಮೇನ್ಲಿ ಇದು. ಪ್ಲಸ್ ಈಗ ಸ್ಟ್ರೆಸ್ ಅಂತ ಹೇಳ್ಬೋದು. ಸ್ಟ್ರೆಸ್ಫುಲ್ ಲೈಫು, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋದು, ಒಬ್ರಿಗೊಬ್ರು ಟೈಮ್ ಸಿಗೋದಿಲ್ಲ. ಒಬ್ಬೊಬ್ಬರು ಡೇ ಡ್ಯೂಟಿ ಮಾಡ್ತಾಯಿದ್ರೆ ಇನ್ನೊಬ್ಬರು ನೈಟ್ ಡ್ಯೂಟಿ ಮಾಡ್ತಿರ್ತಾರೆ. ಸೊ ಜೊತೆಯಲ್ಲಿ ಇರೋದು 1 ವಾರಕ್ಕೆ 1 ದಿನ. ಸೊ ಪ್ರಾಪರಾಗಿ ಇನ್ಫರ್ಟಿಲಿಟಿಗೆ ಮಕ್ಕಳಾಗಬೇಕು ಅಂತ ಟ್ರೈ ಮಾಡಬೇಕಾದ್ರೆ ವಾರಕ್ಕೆ 1 ದಿನ ಇಲ್ಲ 15 ದಿವಸಕ್ಕೆ 1 ದಿನ ಸೇರೋದ್ರಲ್ಲಿ ಪ್ರಯೋಜನ ಇಲ್ಲ. ಅದಿರ್ಬೋದು. ಇಲ್ಲ ಬೇರೆ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ಸ್, ಇದೆಲ್ಲನೂ ಒಂದು ಕಾರಣ ಇರ್ಬೋದು. ಬಂಜೆತನ ಅನ್ನುವಂಥದ್ದು ಮೊದಲೆಲ್ಲ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಅನ್ಕೋತಿದ್ರು. ಆದರೆ ಈಕ್ವಲಿ ಪುರುಷರಿಗೂ ಕೂಡ ಇದರಲ್ಲಿ ಪಾಲಿರುತ್ತೆ. ಇದರ ಬಗ್ಗೆ ತಾವು ಹೇಳೋದಾದರೆ? ಹೌದು, ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಬಂಜೆತನ ಅಂದರೆ ಇಟ್ ಈಸ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಸೇರಿದ್ರೇ ಒಂದು ಮಗು ಉತ್ಪತ್ತಿ ಆಗೋದು. ಸೊ 30ರಿಂದ 40% ಗಂಡಸರಲ್ಲೂ ಪ್ರಾಬ್ಲಮ್ ಇರುತ್ತೆ. ಈಗ ಬರೀ 40ರಿಂದ 50% ಅಷ್ಟೇ ಹೆಂಗಸರಲ್ಲಿ. ಕೆಲವ್ರಿಗೆ 10% ಜನಕ್ಕೆ ಇಬ್ಬರಲ್ಲೂ ಇರುತ್ತೆ, ಗಂಡಸರಲ್ಲೂ ಮತ್ತು ಹೆಂಗಸರಲ್ಲೂ ಇರುತ್ತೆ. ಇನ್ನು ಕೆಲವ್ರಿಗೆ ಏನು ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಆದರೂ ಮಕ್ಕಳಾಗೋದಿಲ್ಲ. ಸೊ ಗಂಡಸರಲ್ಲೂ ಈಕ್ವಲಿ ಇಂಪಾರ್ಟೆಂಟ್. ಸೊ ಅವರು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಇಬ್ಬರು ಜೊತೆಯಲ್ಲಿ ಬಂದು ಇಬ್ಬರು ಟೆಸ್ಟ್ಗಳು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದೇ ಒಳ್ಳೆಯದು. ಆ್ಯಂಡ್ ಗಂಡಸರಿಗೆ ಟ್ರೀಟ್ಮೆಂಟ್ ಕೊಡೋದು ಈಸಿ. ಅವ್ರು ಬರೀ ಒಂದೇ ಒಂದು ಟೆಸ್ಟ್ ಮಾಡಿ ಮುಗಿಸ್ಬಿಡ್ತಾರೆ ಅವ್ರ ಕೆಲಸ. ಹೆಂಗಸರಿಗೆ ಕಷ್ಟ, ಅವರೆಲ್ಲ ಸುಮಾರು ಟೆಸ್ಟ್ಗಳಾಗಿ ಸುಮಾರು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಎಲ್ಲ ಗಂಡಸರು ಜೊತೆಯಲ್ಲಿ ಬಂದು ಟ್ರೀಟ್ಮೆಂಟ್ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವಾಗ ಚಿಕಿತ್ಸೆ ಪಡಿಬೇಕು ಅಂತ. ಒಬ್ಬ ದಂಪತಿ ಯಾವಾಗ ಚಿಕಿತ್ಸೆ ಪಡಿಬೇಕು? ಅದೇ ಅವ್ರು 1 ವರ್ಷ ಟ್ರೈ ಮಾಡಿ ನೋಡಿ ಆಗಲಿಲ್ಲ ಅಂತಂದರೆ ಆವಾಗ ಚಿಕಿತ್ಸೆಗೆ ಬರಬೇಕು. ಬಟ್ ಕೆಲವ್ರಿಗೆ ಮದುವೆ ಹೊಸದ್ರಲ್ಲೇ ಗೊತ್ತಾಗ್ಬಿಡುತ್ತೆ,
ಎಸ್ಪೆಷಲಿ ಗಂಡಸರಾದರೆ ಅವ್ರಿಗೆ ಗಂಡ ಹೆಂಡತಿ ಸೇರೋದ್ರಲ್ಲಿ ಪ್ರಾಬ್ಲಮ್ ಇರ್ಬೋದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅದಿದ್ರೇನು ಇಮಿಡಿಯೇಟಾಗಿ ಅರ್ಲಿಯಾಗೆ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಇಲ್ಲ ಪ್ರಿಮೇಚ್ಯೂರ್ ಇಜಾಕ್ಯುಲೇಷನ್ ಅಂತ, ವೆಜೈನಲ್ ಪೆನಿಟ್ರೇಟ್ ಮಾಡೋ ಮುಂಚೆನೇ ಅವ್ರಿಗೆ ಫ್ಲೂಯಿಡ್ ಹೊರಗೆ ಬಂದುಬಿಡುತ್ತೆ, ಅಂಥವ್ರಿಗೂ ಮೊದಲೇ ಬಂದು ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲ ಇಂಪೋಟೆನ್ಸಿ ಅಂತ ಹೇಳ್ತೀವಿ, ಅವ್ರಿಗೆ ಮಾಡೋ ಅಂಥ ಮೂಡೇ ಬರೋದಿಲ್ಲ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಅದು ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಷ್ಟೇ. ಮುಂದೆ ಬಂದು ಡಾಕ್ಟರ್ಸ್ ಆ್ಯಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ಗೆ ತೊಗೊಂಡ್ರೆ ಎಲ್ಲ ಸರಿ ಮಾಡ್ಬೋದು. ಇನ್ನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ಬೇಕಾದವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಹಲವಾರು ಟೆಸ್ಟ್ಗಳಿದೆ. ಗಂಡಸರಲ್ಲೂ ಸಪ್ರೇಟ್ ಟೆಸ್ಟ್ಗಳು, ಹೆಂಗಸರಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಫಸ್ಟ್ ಅವ್ರದ್ದು ಬಾಡಿ ವೆಯ್ಟ್ ನೋಡಬೇಕು. ಅವರು ಬಂದಿದ್ದ ತಕ್ಷಣ ಬಾಡಿ ವೆಯ್ಟ್ ಚೆಕ್ ಮಾಡೋದು, ಅವ್ರ ಹ್ಯಾಬಿಟ್ಸ್ನೆಲ್ಲ, ಗಂಡಸರಾದರೆ ಅವ್ರ ಹ್ಯಾಬಿಟ್ಸ್ ಸ್ಮೋಕಿಂಗ್, ಆಲ್ಕೋಹಾಲ್ ಅದೆಲ್ಲ ನೋಡಬೇಕು. ಇಲ್ಲ ಅವ್ರಿಗೆ ಸೆಮೆನ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ ಸೆಮೆನಲ್ಲಿ ಯಾವುದೋ ಕೌಂಟ್ಸ್ ಕಮ್ಮಿ ಇದೆಯಾ, ಇಲ್ಲ ಮೊಟಿಲಿಟಿ ಕಮ್ಮಿ ಇದೆಯಾ, ಇಲ್ಲ ಮಾರ್ಫಾಲಜಿ ಅಂತ ಹೇಳ್ತೀವಿ, ಅದು ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ, ಅದೆಲ್ಲ ಚೆಕ್ ಮಾಡಿ ನೋಡ್ಬೋದು. ಆಮೇಲೆ ಹಾರ್ಮೋನಲ್ ಟೆಸ್ಟ್ ಮಾಡಬೇಕು. ಗಂಡಸರಲ್ಲೂ ಹಾರ್ಮೋನಲ್ ಟೆಸ್ಟ್ ಇರುತ್ತೆ, ಹೈಪೋಗೊನಾಡಿಸಮ್ ಅಂತ. ಅದು ಟೆಸ್ಟ್ ಮಾಡಿ ಅದು ಯಾವುದು ಕಮ್ಮಿ ಇದೆಯೋ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು. ಬಟ್ ಕೆಲವು ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಯಾವುದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಹೈಪರ್ಗೊನಾಡಿಸಮ್ ಅಂತಿದೆ. ಅಂಥ ಕಂಡೀಷನ್ಸಲ್ಲಿ ಅವ್ರಿಗೆ ಡೋನರ್ ಸ್ಪರ್ಮ್ಸ್ಗೆ ಹೋಗಬೇಕಾಗುತ್ತೆ. ಸೊ ಅದೇನೇನು ಮಾಡೋಕ್ಕಾಗೋದಿಲ್ಲ ಗಂಡಸರಲ್ಲಿ. ಅದು ಹೆಂಗಸರಲ್ಲಿ ಎಲ್ಲ ಕಡೆ ಟೆಸ್ಟ್ಗಳು ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ದ ಓವರೀಸಿಂದ. ಓವೇರಿಯನ್ ಕಾಸಸ್ ಅಂತಿರುತ್ತೆ. ಓವರೀಸಲ್ಲಿ ಇದು ಏನಾದರೂ ಟ್ಯೂಮರ್ಸ್ ಇರ್ಬೋದು, ಇಲ್ಲ ಹಾರ್ಮೋನಲ್ ಚೇಂಜಸ್ ಇರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ PCOD ಅಂತ ಎಲ್ರಿಗೂ, ಇವಾಗ ಕಾಮನ್ ಪೀಪಲ್ಗೂ ಎಲ್ರಿಗೂ ಗೊತ್ತಿರುತ್ತೆ. PCOD ಅಂತ ಬಂದು ಹೇಳ್ತಾರೆ ಹೊಟ್ಟೆ ಒಳಗೆ ಬಂದಿದ್ದ ತಕ್ಷಣ. ಸೊ ಇಟ್ಸ್ ಅ ಕಾಮನ್ ಡಿಸೀಸ್, ಬಟ್ ವೆರಿ ಕಾಮನ್, ಎಲ್ರಿಗೂ ಗೊತ್ತಿರುತ್ತೆ, ಬಟ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಸೊ ಅದೊಂದು ಹಾರ್ಮೋನಲ್ ಚೇಂಜಸ್ಸಿಂದ ಇರ್ಬೋದು, ಇಲ್ಲ ಓವೇರಿಯನ್ ಟ್ಯೂಮರ್ಸಿಂದ ಇರ್ಬೋದು, ಇಲ್ಲ ಟ್ಯೂಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಟ್ಯೂಬ್ ಅಂದರೆ ನಾಳ ಅಂತ ಹೇಳ್ತೀವಿ, ಫೆಲೋಪಿಯನ್ ಟ್ಯೂಬ್, ಅದೇನಾದರೂ ಇನ್ಫೆಕ್ಷನಿಂದ ಬ್ಲಾಕ್ ಆಗಿರ್ಬೋದು, ಇಲ್ಲ ಟ್ಯೂಬಲ್ ಪ್ರೆಗ್ನೆನ್ಸಿಯಿಂದ ತೆಗೆದ್ಬಿಟ್ಟಿರ್ಬೋದು. ಸೊ ಅದು ಚೆಕ್ ಮಾಡಬೇಕು. ಯೂಟ್ರೈನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅದು ಯೂಟ್ರಸಲ್ಲಿ ಆಬ್ಸೆಂಟೇ ಇರ್ಬೋದು, ಯೂಟ್ರಸ್ ಬೈ ಬರ್ತ್ ಇರೋದೇ ಇಲ್ಲ ಕೆಲವ್ರಿಗೆ, ಇಲ್ಲ ಇದ್ರೂ ಸೈಜ್ ಚಿಕ್ಕದಾಗಿರ್ಬೋದು, ಇಲ್ಲ ಯೂಟ್ರಸಲ್ಲಿ ಅಬ್ನಾರ್ಮ್ಯಾಲಿಟೀಸ್ ಇರ್ಬೋದು, ಲೈಕ್ ಯೂಟ್ರಸ್ 2 ಭಾಗ ಸ್ಪ್ಲಿಟ್ ಆಗಿರ್ಬೋದು, ಇಲ್ಲ ಮಧ್ಯ ಒಂದು ಅಡ್ಡಗೋಡೆ ಥರ ಸೆಪ್ಟಮ್ ಅಂತ ಹೇಳ್ತೀವಿ ಅದು ಇರ್ಬೋದು, ಇಲ್ಲ ಯೂಟ್ರಸ್ ಒಳಗೆ ಗಡ್ಡೆಗಳೇನಾದರೂ ಫಾರ್ಮೇಷನ್ ಆಗಿದ್ದರೆ, ಇಲ್ಲ ಅಡೇಷನ್ಸ್ ಅಂತ ಹೇಳ್ತೀವಿ, ಆಶರ್ಮ್ಯಾನ್ ಸಿಂಡ್ರೋಮ್ ಅಂತ, ಅದಿದ್ದರೂ ಇದೆಲ್ಲ ಮಕ್ಕಳಾಗ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಕರೆಕ್ಷನ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಫರ್ಟಿಲಿಟಿಗೋಸ್ಕರ ಏನೆಲ್ಲ ಚಿಕಿತ್ಸೆ ಪಡಿಬೇಕಾಗುತ್ತೆ? ಫರ್ಟಿಲಿಟಿಗೆ ಅಂದರೆ ಇದೆಲ್ಲ ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ಮುಖ್ಯವಾಗಿ 3 ಥಿಂಗ್ಸ್ ಮಾಡಲೇಬೇಕು. ಒಂದು ಸೆಮೆನ್ ಅನಾಲಿಸಿಸ್, ಅದು ಸೆಮೆನ್ ಫಸ್ಟ್ ಟೆಸ್ಟ್ ಮಾಡಿ ಸೆಮೆನ್ ನಾರ್ಮಲ್ ಇದೆಯಾ ಇಲ್ವಾ. ಆಗ ನಾರ್ಮಲ್ ಇಲ್ಲ ಅಂತಂದರೆ ಕೌಂಟ್ ಎಷ್ಟಿದೆ, 15 ಮಿಲಿಯನ್ಗಿಂತ ಜಾಸ್ತಿ ಇರಬೇಕು. 15 ಮಿಲಿಯನ್ ಕಮ್ಮಿ ಇದ್ದರೆ ಅದು ಕಮ್ಮಿ ಇದೆ ಅಂತ ಲೆಕ್ಕ. ಮೊಟಿಲಿಟಿ ಚೆಕ್ ಮಾಡಬೇಕು. ಆಮೇಲೆ ಅಬ್ನಾರ್ಮ್ಯಾಲಿಟಿ ಮಾರ್ಫಾಲಜಿ ಅಂತ ಹೇಳ್ತೀವಿ, ಅದು 4% ಜಾಸ್ತಿ ಇರಬೇಕು. ಅದೇನಾದರೂ ಕಮ್ಮಿ ಇದ್ದರೆ ಇವಾಗೆಲ್ಲ ಮಾತ್ರೆಗಳಿದ್ದಾವೆ, ಅದನ್ನು ಟ್ರೈ ಮಾಡ್ಬೋದು. ಪ್ಲಸ್ ಇದು ಫೆಲೋಪಿಯನ್ ಟ್ಯೂಬ್ ಪೇಟೆಂಟ್ ಇದೆಯಾ ಅಂತ ಫೆಲೋಪಿಯನ್ ಟ್ಯೂಬ್ ಟೆಸ್ಟ್ ಮಾಡಬೇಕಾಗುತ್ತೆ, HSG ಅಂತ ಹೇಳ್ತೀವಿ. ಅದು ಮಾಡಿ ಅದು ಟ್ಯೂಬ್ಸ್ ಎಲ್ಲ ನಾರ್ಮಲ್ ಇದೆಯಾ, ಯಾಕೆಂದರೆ ಫರ್ಟಿಲೈಸೇಷನ್ ಆಗೋದು ಮೊಟ್ಟೆ ಓವರಿಯಿಂದ ಬರುತ್ತೆ, ಸ್ಪರ್ಮ್ಸ್ ಯೂಟ್ರಸ್ಸಿಂದ ಒಳಗೆ ಹೋಗಿ 2 ಫೆಲೋಪಿಯನ್ ಟ್ಯೂಬಲ್ಲಿ ಮೀಟಾಗಿ ಅಲ್ಲೇ ಫರ್ಟಿಲೈಸ್ ಆಗೋದು. 2 ಮೀಟಾಗಿ ಮಗು ಭ್ರೂಣ ಉತ್ಪತ್ತಿ ಆಗೋದು ಟ್ಯೂಬಲ್ಲಿ. ಅಲ್ಲಿಂದ 5 ದಿವಸ ಅದು ಟ್ರಾನ್ಸ್ಫರ್ ಆಗಿ ಯೂಟ್ರಸ್ ಒಳಗೆ ಬರುತ್ತೆ. ಸೊ ಅದು ಸರಿಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇನ್ನು IVF ಚಿಕಿತ್ಸೆ ಬಗ್ಗೆ ಹೇಳೋದಾದರೆ IVF ಅಂದರೆ ಏನು? ಫಸ್ಟ್ ಆಫ್ ಆಲ್ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಈ ಚಿಕಿತ್ಸೆನ ಯಾವಾಗ ಪ್ರಾರಂಭ ಮಾಡ್ತೀರಾ ನೀವು? ಅದು ಪ್ರಾಬ್ಲಮ್ ಇದ್ದಾಗಲೇ ಅಷ್ಟೇ. ಒಂದು ಸಪೋಸ್ 2 ಫೆಲೋಪಿಯನ್ ಟ್ಯೂಬ್ಸು ಫುಲ್ ಬ್ಲಾಕ್ ಹೋಗಿದೆ, ಇಲ್ಲ ಯಾವುದೇ ಕಾರಣಕ್ಕೆ ಲೈಕ್ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿ 2 ಕಡೆಯೂ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿ ನಾವು ತೆಗೆದ್ಬಿಟ್ಟಿದ್ರೆ, ಇಲ್ಲ ಸಿವಿಯರ್ ಎಂಡೋಮೆಟ್ರೋಸಿಸಲ್ಲಿ ಓವೇರಿಯನ್ ರಿಸರ್ವ್ ಅಂತಿರುತ್ತೆ, ಅದೇನಾದರೂ ತುಂಬ ಕಮ್ಮಿ ಇದ್ದರೆ
ಅದು AMH ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಗೊತ್ತಾಗುತ್ತೆ ಲೆಸ್ ದೆನ್ 1 ಇದ್ದರೆ ತುಂಬಾ ಕಮ್ಮಿ ರಿಸರ್ವ್ ಅಂತ. ಅಂಥ ಟೈಮಲ್ಲಿ ಇಲ್ಲ ರಿಪೀಟೆಡಾಗಿ ನಾವು IUI ಅಂತ ಮಾಡ್ತೀವಿ, ಅದು ರಿಪೀಟೆಡಾಗಿ ಫೇಲ್ಯೂರ್ ಆಗುತ್ತೆ. ಇಲ್ಲ ಈ ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿ ಯಾವುದೂ ಸಕ್ಸಸ್ ಆಗ್ತಾ ಇಲ್ಲ, ಓವ್ಯುಲೇಷನ್ ಇಂಡಕ್ಷನ್ಸು, ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸ್ ಏನು ಕೊಟ್ಟರು ಯಾವುದೂ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಆವಾಗ IVFಗೆ ಹೋಗಬೇಕಾಗುತ್ತೆ. ಇನ್ನು IVF ಪ್ರೆಗ್ನೆನ್ಸಿ ಮತ್ತು ನಾರ್ಮಲ್ ಪ್ರೆಗ್ನೆನ್ಸಿಗೆ ಇರುವಂತಹ ಡಿಫ್ರೆನ್ಸ್ ಏನು? ಅದೇನು ಅಷ್ಟೇನು ಡಿಫ್ರೆನ್ಸ್ ಇರೋಲ್ಲ, ದೇರ್ ಆಲ್ಮೋಸ್ಟ್ ದ ಸೇಮ್. ಯಾಕಂದರೆ ಇದರಲ್ಲೂ ನಾವು ಒಳ್ಳೆ ಮೊಟ್ಟೆನೂ ಒಳ್ಳೆ ಸ್ಪರ್ಮು ಹುಡುಕಿನೇ ಫರ್ಟಿಲೈಸ್ ಮಾಡೋದು. ಸೊ ಅಷ್ಟೇನು ಡಿಫ್ರೆನ್ಸ್ ಏನು ಬರೋದಿಲ್ಲ. ಇನ್ನು PCOD ಸಮಸ್ಯೆ ಇದ್ದರೆ ಬಂಜೆತನ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತಾ? ಇರುತ್ತೆ, ಡೆಫಿನೆಟ್ಲಿ. PCOD ಅಂದ್ರೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಅದು ಮೊಟ್ಟೆಗಳು ಬೆಳೆಯೋದಿಲ್ಲ, ಅದು ಎಲ್ಲ ಓವರೀಸ್ ಒಳಗಡೆನೇ ಸೇರಿಕೊಂಡಿರುತ್ತೆ. ಬುದೇದು 10 ಮಿಲಿಮೀಟ್ರಿಗಿಂತ ಜಾಸ್ತಿ ಬೆಳೆಯೋದಿಲ್ಲ. ಅದು ಓವರೀಸ್ ಥಿಕ್ ಆಗಿಬಿಟ್ಟು ಮೇಲ್ ಹಾರ್ಮೋನ್ಸ್ ಎಲ್ಲ ಡಾಮಿನೇಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದಾಗೋದು. ಮೋಸ್ಟ್ ಇಂಪಾರ್ಟೆಂಟ್ ಅದು ವೆಯ್ಟ್ ರಿಡಕ್ಷನ್ ಮಾಡಬೇಕು. ವೆಯ್ಟ್ ಜಾಸ್ತಿ ಆಗಿರೋರ್ಗೇ PCOD ಸಮಸ್ಯೆ ಬರೋದು. ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಇದಕ್ಕೆ ರೀಸನ್ ಆಗುತ್ತೆ. ಹೌದು, ಅದು ಓವರೀಸ್ ಥಿಕ್ ಆಗೋವಾಗ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಆ್ಯಂಡ್ರೋಜನ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಈಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಇರುತ್ತೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ಕಮ್ಮಿ ಇರುತ್ತೆ, ಇಲ್ಲ ಇರೋದೇ ಇಲ್ಲ. ಅಂಥದ್ರಲ್ಲಿ ಎಗ್ಸು ಡೆವಲಪ್ ಆಗಿ ಅದು ಸರ್ಫೇಸ್ವರೆಗೂ ಬಂದು ಹೊಡಿಬೇಕದು, ಅದು ಆಗೋದಿಲ್ಲ PCODನಲ್ಲಿ. ಸೊ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಬೆಳೆಸಿ ಸರ್ಫೇಸ್ವರೆಗೂ ಬಂದು ಒಡೆದ ಮೇಲೆ ಪ್ರೆಗ್ನೆನ್ಸಿ ಆಗ್ಬೋದು. ಬಟ್ ಇದಕ್ಕೆ ಅಡ್ಜುವೆಂಟ್ ಥೆರಪಿ ಅಂತಿರುತ್ತೆ, ಇನ್ಸುಲಿನ್ ಸೆನ್ಸಿಟೈಸರ್ಸ್ ಅಂತ. ಅದನ್ನು ಫಾಸ್ಟಿಂಗ್ ಇನ್ಸುಲಿನ್ ಲೆವೆಲ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಜಾಸ್ತಿ ಇದ್ದರೆ ಇನ್ಸುಲಿನ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ಮೆಟ್ಫಾರ್ಮಿನ್ ಅಂತ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ಕೊಟ್ಟು ಅದನ್ನು ಕಮ್ಮಿ ಮಾಡಿ ಅದ್ರ ಜೊತೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸ್ ಎರಡೂ ಕಾಂಬಿನೇಷನ್ ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ, ಎರಡೂ ಕಂಬೈನ್ಡಾಗಿ ಕೊಟ್ಟರೆ ಅದು PCODಗೆ ಟ್ರೀಟ್ಮೆಂಟ್ ಸರಿ ಹೋಗೋದು. ಇನ್ನು ಹೆರಿಡಿಟಿಯಾಗಿ ಈ ರೀತಿಯಾದಂತಹ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಏನಾದರೂ ಚಾನ್ಸಸ್ ಇರುತ್ತಾ? ಹೆರಿಡಿಟ್ರಿ ಇಲ್ಲ, ಅಷ್ಟೇನು ಬರೋದಿಲ್ಲ. ಹೆರಿಡಿಟ್ರಿ ದರ್ ಇಸ್ ನೋ ಇದು. ಇನ್ನು IUU ಚಿಕಿತ್ಸೆ ಬಗ್ಗೆ ತಾವು ಹೇಳ್ತಿದ್ರಿ, IUU ಅಂದರೆ ಏನು? ಅದು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಇದು ಬಂದು ನಾವು ಫ್ರೀಕ್ವೆಂಟಾಗಿ ಟ್ರೈ ಮಾಡಿ ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿ ಕೊಟ್ಟು ಟ್ರೈ ಮಾಡಿ ಆಗಲಿಲ್ಲ ಅಂದರೆ IUI ಸಜೆಸ್ಟ್ ಮಾಡ್ತೀವಿ. ಸೊ ದಟ್ ಅದು ನಾವು ನ್ಯಾಚುರಲಾಗಿ ಟ್ರೈ ಮಾಡುವಾಗ ಬರೀ ವೆಜೈನಾ ಒಳಗೆ ಅಷ್ಟೇ ಸ್ಪರ್ಮ್ಸ್ ಹೋಗೋದು. IUIನಲ್ಲಿ ನಾವು ಕಾನ್ಸಂಟ್ರೇಟೆಡ್ ಅದು ಸ್ಪರ್ಮ್ ಪ್ರಿಪ್ರೇಷನ್ ಮಾಡಿ ಕಾನ್ಸಂಟ್ರೇಟೆಡ್ ಸ್ಪರ್ಮ್ಸ್ನ ತೆಗೆದು ಯೂಟ್ರಸಲ್ಲಿ ಗರ್ಭಕೋಶ ಮೇಲ್ಗಡೆ ಇಡ್ತೀವಿ. ಅದು ಅಲ್ಲಿಂದ ಫೆಲೋಪಿಯನ್ ಟ್ಯೂಬು ಬರೀ ಹಾರ್ಡ್ಲಿ 1 ಇಂಚ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಎಗ್ನ ಮೀಟ್ ಮಾಡೋದಕ್ಕೆ. ಸೊ ಚಾನ್ಸಸ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ರೆಗ್ಯುಲರ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆದಾಗ IUI ಸಜೆಸ್ಟ್ ಮಾಡ್ತೀವಿ. ಕೆಲವ್ರಿಗೆ ಮೇಲ್ ಫ್ಯಾಕ್ಟರ್, ಅವ್ರಿಗೆ ಸೆಮೆನ್ ಕೊಡೋಕ್ಕೆ ಇಂಪಾರ್ಟೆನ್ಸಿ ಇರೋವಾಗ ನ್ಯಾಚುರಲಾಗಿ ಟ್ರೈ ಮಾಡೋಕ್ಕಾಗಲ್ಲ, ಇಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ಪ್ರಿಮ್ಯಾಚೂರ್ ಇಜಾಕ್ಯುಲೇಷನ್, ಅವ್ರಿಗೆಲ್ಲ IUI ಸಜೆಸ್ಟ್ ಮಾಡ್ತೀವಿ. ಇಲ್ಲ ಸಿವಿಯರ್ ಸರ್ವೈಕಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಸರ್ವೈಕಲ್ ಫ್ಯಾಕ್ಟರ್ ಅಂತ ಒಂದಿರುತ್ತೆ, ಅಲ್ಲಿ ಸ್ಪರ್ಮ್ ಆ್ಯಂಟಿಬಾಡೀಸ್ ಇರುತ್ತೆ. ಸೊ ಸ್ಪರ್ಮ್ಸ್ ಅಲ್ಲ ಹೋಗಿದ ತಕ್ಷಣ ಸ್ಪರ್ಮ್ಸ್ನ ಅದಕ್ಕೆ ಕಚ್ಕೊಂಡ್ಬಿಟ್ಟು ಸ್ಪರ್ಮ್ಗೆ ಅದನ್ನು ಇಮ್ಮೋಟೈಲ್ ಮಾಡಿಬಿಡುತ್ತೆ. ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ಅದನ್ನು ಬೈಪಾಸ್ ಮಾಡಿ ಯೂಟ್ರಸ್ ಒಳಗೆ ಹಾಕಬೇಕು. ಸೊ ಇದೆಲ್ಲ ರೀಸನ್ಸ್ಗೆ ನಾವು IUI ಸಜೆಸ್ಟ್ ಮಾಡ್ತೀವಿ. IVF ಚಿಕಿತ್ಸೆ ನಂತರ ಅಬಾರ್ಷನ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಅದು ಒಂದ್ಸಲ ನಾವು ಮಾಡಿದ ಮೇಲೆ ಇಟ್ಸ್ ಲೈಕ್ ಎನಿ ಪ್ರೆಗ್ನೆನ್ಸಿ ಥರ ನ್ಯಾಚುರಲಾಗೂ ಆಗ್ಬೋದು, ಅಬಾರ್ಷನ್ ಆಗ್ಬೋದು, ಇದರಿಂದನೂ ಆಗ್ಬೋದು. ಸೊ ಅಂಥವ್ರಿಗೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ರಿಪೀಟೆಡ್ ಒಂದು ಸಲ ಆದರೆ ಮೇ ಬಿ ಅದು ಮೊಟ್ಟೆ ಸರಿಗಿಲ್ಲ, ಭ್ರೂಣ ಸರಿಗಿಲ್ವೇನೋ ಅಂತ ಅಂದ್ಕೊಂಡು ಬಿಡ್ತೀವಿ. ಬಟ್ ಸಪೋಸ್ ಮೇಲೆ ಹಾಕ್ತಾನೆ ಇದ್ದರೆ ಆವಾಗ ಇದು PGS ಅಂತ ಹೇಳ್ತೀವಿ, PGS PGD ಅಂತ. ಅದು ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದ್ದು ಹಂಗೆ ಆಗ್ಬೋದು. ಫಸ್ಟು 3 months ಒಳಗಡೆ ಅಬಾರ್ಷನ್ಸ್ ಆದರೆ 90% ಅದು ಮಗುವಿಂದನೇ ಇರುತ್ತೆ ಪ್ರಾಬ್ಲಮ್. ಕೆಲವು ಪರ್ಸೆಂಟ್ ಅಷ್ಟೇ ತಾಯಿಯಿಂದ ಪ್ರಾಬ್ಲಮ್ ಇರುತ್ತೆ. ಸೊ ಅದು PGS ಟೆಸ್ಟ್ ಮಾಡಿ ಹೆಲ್ದಿಯಾಗಿರೋ ಎಂಬ್ರಿಯೋಸ್ನೇ ಟ್ರಾನ್ಸ್ಫರ್ ಮಾಡಿದ್ರೆ ಬಹುಶಃ ಅದು ಕಂಟಿನ್ಯೂ ಆಗ್ಬೋದು. ಕೆಲವರಿಗೆ ರಿಪೀಟೆಡ್ ಅಬಾರ್ಷನ್ ಆಗ್ತಾನೆ ಇರುತ್ತೆ, ಇದಕ್ಕೆ ರೀಸನ್ ಏನು ಆ್ಯಕ್ಚುಲಿ? ರಿಪೀಟೆಡ್ ಅಬಾರ್ಷನ್ಸ್ ಅದು ಒಂದು ಎಂಬ್ರಿಯೋಸ್ ಸರಿಗಿಲ್ಲ ಅಂತಂದರೆ, ಇಲ್ಲ ತಾಯಿನಲ್ಲೂ ಕೆಲವು ಸಲ ಬ್ಲಡ್ ಪ್ರಾಬ್ಲಮ್ಸ್ ಇರುತ್ತೆ.
ಅದೇ ಆಟೋ ಇಮ್ಯೂನ್ ಡಿಸೀಸಸ್ ಅಂತ, ಕೆಲವು ಆಟೋ ಇಮ್ಯೂನ್ ಡಿಸೀಸಸಲ್ಲಿ ಪ್ರಾಬ್ಲಮ್ ಬರುತ್ತೆ ರಿಪೀಟೆಡ್. ಇಲ್ಲ ಯೂಟ್ರಸಲ್ಲಿ ಏನಾದರೂ ಅಬ್ನಾರ್ಮಲ್ಟೀಸ್ ಲೈಕ್ ಯೂಟ್ರೈನ್ ಸೆಪ್ಟಮ್ ಅಂತ ಹೇಳ್ತೀವಿ. ಯೂಟ್ರೈನ್ ಸೆಪ್ಟಮ್ ಇದ್ದರೆ ರಿಪೀಟೆಡ್ ಅಬಾರ್ಷನ್ಸ್ ಆಗುತ್ತೆ. ಈಚ್ ಅಬಾರ್ಷನಲ್ಲಿ ಯೂಟ್ರಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಒಂದು ಹಿಸ್ಟೋಸ್ಕೋಪಿ ಮಾಡಿದ್ರೆ ಅದನ್ನು ಕಂಡಿಡಿದು ಅದನ್ನು ಸ್ಟ್ರೈಟನ್ ಮಾಡ್ಬೋದು. ಇನ್ನು ಟಿ ಬಿ ಇದ್ದವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡಲಾಗುತ್ತೆ? ಟಿ ಬಿ ಫಸ್ಟ್ ಆಫ್ ಆಲ್ ಟಿ ಬಿ ಇದ್ದವರು ಜನರೆಲ್ಲ ಪ್ರೆಗ್ನೆಂಟ್ ಯೂಟ್ರಸ್ ಟಿ ಬಿ ಬೇರೆ ಕಡೆ ಇದ್ದರೆ ಅದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಯೂಟ್ರಸ್ ಒಳಗೆ ಟಿ ಬಿ ಇದ್ದರೆ ಕನ್ಸೀವ್ ಆಗೋದೇ ಪ್ರಾಬ್ಲಮ್. ಸೊ ನಾವು ಜನರಲಿ ಏನು ಐ ವಿ ಎಫ್ ಟ್ರೀಟ್ಮೆಂಟ್ ದೊಡ್ಡದಲ್ವ, ಅಂದಲ್ಲಿ ತುಂಬ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಜನರಲಿ ಟಿ ಬಿಗೆ ಟೆಸ್ಟ್ ಮಾಡೇ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ಪಾಸಿಟಿವ್ ಬಂದರೆ ನಾವು ಫಸ್ಟು ಟಿ ಬಿಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಐ ವಿ ಎಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಓವ್ಯುಲೇಷನ್ ಡಿಸಾರ್ಡರ್ ಅಂದರೆ ಏನು? ಓವ್ಯುಲೇಷನ್ ಡಿಸ್ ಅಂದರೆ ಅವ್ರಿಗೆ ಎಗ್ ಫಾರ್ಮೇಷನ್ ಸರಿಗೆ ಬರ್ದಿರ ಇರೋದು, ಅದೇ ಪಿ ಸಿ ಒ ಡಿ ಅಂತ ಹೇಳಿದ್ವಲ್ಲ, ಅದೇ ಮೇಯ್ನ್ ಓವ್ಯುಲೇಷನ್ ಡಿಸಾರ್ಡರ್ಸು. ಸರಿಯಾಗಿ ಎಗ್ ಫಾರ್ಮೇಷನ್ ಆಗೋದಿಲ್ಲ, ಇಲ್ಲ ಆದ್ರೂ ಅದು ದೊಡ್ಡದಾಗಿ, ಇಲ್ಲ ಅದು ಒಡೆಯೋದಿಲ್ಲ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಹಾರ್ಮೋನಲ್ ಟ್ರೀಟ್ಮೆಂಟ್. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಬರುತ್ತೆ. ಟ್ಯಾಬ್ಲೆಟ್ಸಿಂದ ಸರಿ ಮಾಡ್ಬೋದು. ಸಿಂಪಲ್ ಓವ್ಯುಲೇಷನ್ ಡಿಸಾರ್ಡರ್ ಅದೇ ಬರೀ ಟ್ಯಾಬ್ಲೆಟ್ಸ್, ಕ್ಲೋಮಿಫಿನ್ ಸಿಟ್ರೇಟ್ ಅಂತ ಬರುತ್ತೆ, ಅದು ಕೊಟ್ಟು ಕ್ಲಿಯರ್ ಮಾಡ್ಬೋದು. ಇಲ್ಲಾಂದರೆ ಲೆಟ್ರೋಝಾಲ್ ಅಂತ ಬರುತ್ತೆ. ಬಟ್ ಸ್ವಲ್ಪ ಸಿವಿಯರ್ ಕಂಡೀಷನಲ್ಲಿ ಟ್ಯಾಬ್ಲೆಟ್ ವಿತ್ ಕಾಂಬಿನೇಷನ್ ಆಫ್ ಇಂಜೆಕ್ಷನ್ಸ್ ಕೊಡಬೇಕಾಗಬಹುದು. ಐ ವಿ ಎಫ್ ಟ್ರೀಟ್ಮೆಂಟ್ ನಂತರ ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದರೆ? ಸಕ್ಸಸ್ ಬಂದು ಇದು ಮೇನ್ಲಿ ಸೆಂಟ್ರ್ ಮೇಲೆ ಡಿಪೆಂಡ್ ಆಗಲ್ಲ. ಇಟ್ ಈಸ್ ಮೇನ್ಲಿ ಪೇಷಂಟು ಒಳ್ಳೆ ಸ್ಪರ್ಮ್ಸು, ಒಳ್ಳೆ ಎಗ್ಗು, ಒಳ್ಳೆ ಭ್ರೂಣ, ಪ್ರಾಪರಿ ಒಳ್ಳೆ ಎ ಗ್ರೇಡ್ ಎಂಬ್ರಿಯೋ ಹಾಕಿ ಎಂಡೋಮೆಟ್ರಿಯಮ್, ರಿಸೆಪ್ಟಿವ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಆವಾಗ ಎಂಡೋಮೆಟ್ರಿಯಲ್ ಥಿಕ್ನೆಸ್ಸು 8 to 10 mm ಮೇಲೆ ಇದ್ದರೆ ಒಳ್ಳೆ ಎಂಬ್ರಿಯೋನ ರೈಟ್ ಟೈಮಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಇರುತ್ತೆ. ಜನರಲಿ ಇವಾಗ ನಮ್ಮ ಸೆಂಟ್ರಲ್ಲಂತೂ 50 to 60% ಇದೆ ಸಕ್ಸಸ್ ರೇಟ್. ಓಕೆ, ಇನ್ನು ಟ್ಯೂಬಲ್ ಬ್ಲಾಕ್ ಇದ್ದರೆ ಏನು ಮಾಡಬೇಕು ಅಂತವರು? ಟ್ಯೂಬಲ್ ಬ್ಲಾಕ್ ಇದ್ದರೆ ನಾವು ಫಸ್ಟು ಒಂದು HSG ಅಂತ ಟ್ಯೂಬಲ್ ಟೆಸ್ಟ್ ಮಾಡ್ತೀವಿ, ಹಿಸ್ಟೋಸಾಲ್ಪಿಂಗೋಗ್ರಫಿ ಅಂತ. ಅದು ಯಾವ ಭಾಗದಲ್ಲಿ ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಒಂದು ಪ್ರಾಕ್ಸಿಮಲ್ ಬ್ಲಾಕ್ ಅಂತ, ಅದು ಗರ್ಭಕೋಶದ ಹತ್ತಿರ ಬ್ಲಾಕ್ ಇರ್ಬೋದು, ಇಲ್ಲ ತುದಿನಲ್ಲಿ ಬ್ಲಾಕ್ ಇರ್ಬೋದು, ಇಲ್ಲ ಮಿಡ್ ಸೆಗ್ಮೆಂಟಲ್ ಬ್ಲಾಕ್ ಇರ್ಬೋದು. ಪ್ರಾಕ್ಸಿಮಲ್ ಬ್ಲಾಕ್ ಇದ್ದರೆ ಹಿಸ್ಟೋಸ್ಕೋಪಿನಲ್ಲಿ ಕ್ಯಾನ್ಯುಲೇಷನ್ ಅಂತ ಮಾಡ್ತೀವಿ, ಅದನ್ನು ಮಾಡಿ ಅದನ್ನು ಕ್ಲಿಯರ್ ಮಾಡ್ಬೋದು. ಬಟ್ ತುದಿನಲ್ಲಿ ಬ್ಲಾಕ್ ಇದ್ದರೆ ಅದಕ್ಕೆ ಲೆಪ್ರೋಸ್ಕೋಪಿ ಬೇಕಾಗುತ್ತೆ. ಲೆಪ್ರೋಸ್ಕೋಪಿನಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಡೈ ಪುಷ್ ಮಾಡಿ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಮಿಡ್ ಸೆಗ್ಮೆಂಟ್ ಬ್ಲಾಕ್ ಇದ್ದರೆ ಅದು ಎಲ್ಲಿವರೆಗೂ ಬ್ಲಾಕ್ ಇದೆ ಅಂತ HSGನಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಕಟ್ ಮಾಡಿ ಮತ್ತು ಎಂಡ್ ಟು ಎಂಡ್ ಅನಸ್ಟಮೋಸಿಸ್ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಬಟ್ ಇವಾಗ ಈಗಿನ ಕಾಲದಲ್ಲಿ ವಿ ಗಿವ್ ದಮ್ ದ ಆಪ್ಷನ್, ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಐ ವಿ ಎಫ್ಗೆ ಹೋಗ್ಬೋದು ಅಂತ. ಅಲ್ಲಿ ನಮಗೆ ಟ್ಯೂಬ್ಸ್ ಅವಶ್ಯಕತೆಯೇ ಇರಲ್ಲ ಐ ವಿ ಎಫ್ನಲ್ಲಿ. ಸೊ ಅದು ಬೆಟರ್ ಚಾಯ್ಸ್ ಅಂತ. ಇನ್ಫರ್ಟಿಲಿಟಿಗೆ ಲೈಫ್ ಸ್ಟೈಲ್ ಕೂಡ ಮೇಯ್ನ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಲೈಫ್ ಸ್ಟೈಲ್ ಹೆಂಗಿರಬೇಕು ಈಗಿನ ಕಾಲದಲ್ಲಿ? ಲೈಫ್ ಸ್ಟೈಲು ಒನ್ ಥಿಂಗ್ ಅಫೋರ್ಡಬಿಲಿಟಿ ಇರಬೇಕು. ಇನ್ಫರ್ಟಿಲಿಟಿ ಈಸ್ ಅ ಎಕ್ಸ್ಪೆನ್ಸಿವ್ ಪ್ರೊಸೀಜರ್. ಲೈಫ್ ಸ್ಟೈಲ್ ಡೆಫಿನೆಟ್ಲಿ ದೇ ಶುಡ್ ಬಿ ಅಫೋರ್ಡಬಲ್. ಪ್ಲಸ್ ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗುತ್ತೆ. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಟ್ಲೀಸ್ಟ್ ಫಾರ್ ಒನ್ ವೀಕ್ to 15 days ಸ್ವಲ್ಪ ಬೆಡ್ ರೆಸ್ಟು, ವೆಯ್ಟ್ ಲಿಫ್ಟ್ ಮಾಡ್ದಿರಾ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ದಿರಾ ಎಲ್ಲ ಮಾಡಬೇಕಾಗುತ್ತೆ. ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಈ ಟ್ರೀಟ್ಮೆಂಟ್ ನಂತರ ಏನಾದರೂ ಸಮಸ್ಯೆ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತಾ, ಸೈಡ್ ಇಫೆಕ್ಟ್ ಥರ? ಬ್ಲೀಡಿಂಗ್ ಆಗ್ಬೋದು, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ, ಆನ್ ಆ್ಯಂಡ್ ಆಫ್ ಬ್ಲೀಡಿಂಗ್ ಇರುತ್ತೆ. ಪ್ಲಸ್ ಲಾಟ್ ಆಫ್ ಅಪ್ರಿಹೆನ್ಷನ್ಸ್ ಇರುತ್ತೆ, ಎಲ್ಲದಕ್ಕೂ ಅವ್ರಿಗೆ ಹೆದರ್ಕೊಳ್ತಾ ಇರ್ತಾರೆ. ಸೊ ಕೌನ್ಸ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕೌನ್ಸ್ಲಿಂಗ್ ಮಾಡ್ತಾನೆ ಇರಬೇಕು. ನಮ್ಮ ಕೌನ್ಸ್ಲರ್ಗೆ 3 ಹೊತ್ತು ಫೋನ್ಸ್ ಬರ್ತಾನೆ ಇರುತ್ತೆ ಇದರಿಂದ. ಪುರುಷರಿಗೆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಟ್ರೀಟ್ಮೆಂಟ್ ನೀವು ಗಂಡಸರಿಗೆ ಕೊಡ್ತೀರಾ? ಪುರುಷರಿಗೆ ಮೇನ್ಲಿ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಇದ್ದರೆ ಅದಕ್ಕೊಂಥರ ಟ್ಯಾಬ್ಲೆಟು, ಮೊಟಿಲಿಟಿ ಕಮ್ಮಿ ಇದ್ದರೆ ಡಿಫ್ರೆಂಟ್ ಟೈಪ್ ಆಫ್ ಟ್ಯಾಬ್ಲೆಟ್ಸ್, ಇಲ್ಲ ಅಬ್ನಾರ್ಮಲ್ ಸ್ಪರ್ಮ್ಸ್ ಜಾಸ್ತಿ ಇದ್ದರೆ, ಮಾರ್ಫಾಲಜಿಕಲಿ ಅಬ್ನಾರ್ಮಲ್ ಲೆಸ್ ದೆನ್ 4% ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ. ಕೆಲವ್ರಿಗೆ ಸ್ಪರ್ಮ್ಸೇ ಇರೋದಿಲ್ಲ,
ಇಲ್ಲ ಅಂದರೆ ಆವಾಗ ಅದು ಟೆಸ್ಟಿಕ್ಯುಲರ್ ಸ್ಪರ್ಮ್ ಆಸ್ಪಿರೇಷನ್ ಟೀಸಾ ಅಂತ ಹೇಳ್ತೀವಿ. ಅದು ನಮ್ಮ ಆಂಡ್ರಾಲಜಿಸ್ಟ್ನ ಕರೆದು ನೀಡ್ಲ್ ಹಾಕಿ ಚೆಕ್ ಮಾಡ್ತೀವಿ. ಅದರಲ್ಲಿ ಸ್ಪರ್ಮ್ಸು ಲೈವ್ ಸ್ಪರ್ಮ್ಸ್ ಇದೆಯಾ ಇಲ್ವಾ ಅಂತ. ಅದು ಲೈವ್ ಸ್ಪರ್ಮ್ಸ್ ಇದ್ದರೆ ಎಷ್ಟು ಕ್ವಾಂಟಿಟಿ ಇದೆ, ಒಳ್ಳೆ ಕ್ವಾಂಟಿಟಿ ಸಿಕ್ತು ಅಂದರೆ ಅದನ್ನೇ ತೆಗೆದು ವಾಶ್ ಮಾಡಿ IUI ಥರ ಮಾಡ್ಬೋದು. ಬಟ್ ಜನರಲಿ ನಾವು ಅಷ್ಟುವರೆಗೂ ಮಾಡಿದ್ಮೇಲೆ ವಿ ಪ್ರಿಫರ್ ಟು ಗೋ ವಿತ್ IVF ಅಲ್ಲಿ ಮಾಡ್ಬೋದು. ಬೇರೆ ಅನ್ಡಿಸೆಂಡೆಡ್ ಟೆಸ್ಟೀಸ್ ಅಂತ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ. ಅದು 2 to 3 ಇಯರ್ಸ್ ಒಳಗೆ ಡಿಟೆಕ್ಟ್ ಮಾಡಬೇಕು. ಅದು ಹೊಟ್ಟೆ ಒಳಗೆ ಸೇರಿಕೊಂಡಿರುತ್ತೆ. ಅದು ಟೆಸ್ಟೀಸು ಸ್ಕ್ರೋಟಮ್ವರೆಗೂ ಬರೋದಿಲ್ಲ ಕೆಲವ್ರಿಗೆ. ಅದನ್ನು ಅರ್ಲಿಯಾಗಿ ಚಿಕ್ಕ ಮಕ್ಕಳೆಲ್ಲ ನೋಡಿ ಅದನ್ನು ಎಳೆದು ಆಪ್ರೇಟ್ ಮಾಡಿ ಪೊಸಿಷನ್ ಮಾಡಿಬಿಟ್ರೆ ಅದು ನಾರ್ಮಲಾಗಿ ರೆಸ್ಪಾಂಡ್ ಆಗುತ್ತೆ. ಬಟ್ ಕೆಲವರು ಅದು ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಅದು ಡಿಟೆಕ್ಟ್ ಮಾಡಿಲ್ಲ ಅಂತಂದರೆ ಅದು ಹಾರ್ಮೋನಲಿ ಟೆಸ್ಟಿಸ್ ನಾರ್ಮಲ್ ಇರುತ್ತೆ, ಬಟ್ ಸ್ಪರ್ಮ್ಸ್ ಪ್ರೊಡಕ್ಷನ್ ಹೊರಟೋಗಿರುತ್ತೆ. ಸೊ ಅದು ಅಂಥವರೆಲ್ಲ ದೇ ಹ್ಯಾವ್ ಟು ಗೋ ವಿತ್ ಡೋನರ್ ಸ್ಪರ್ಮ್ಸ್ ಅಷ್ಟೆ. ಒಂದ್ಸಲ ಟ್ರೀಟ್ಮೆಂಟ್ ಆದಮೇಲೆ ಸಾಮಾನ್ಯವಾಗಿ ಎಲ್ರಿಗೂ ಕನ್ಫ್ಯೂಷನ್ ಇರುತ್ತೆ, ಜಾಸ್ತಿ ನಡಿಬಹುದಾ, ಭಾರ ಎತ್ತಬಹುದಾ, ಮೊದಲಿನ ಥರ ಲೈಫ್ ಇರುತ್ತಾ ನಮ್ಮದು? ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇರ್ತಾರೆ. ಇನ್ಫ್ಯಾಕ್ಟ್ ಯಾವುದೂ ಏನು ಮಾಡಬಾರ್ದು. ಬಟ್ ನಾವು ಒಂದು ಸ್ವಲ್ಪ ಎಲ್ಲ ನಾರ್ಮಲ್ ಆಗಿರಬೇಕು ಅಂದರೆ ನಮ್ಮ ಜನ ಗೊತ್ತಲ್ಲ, ದೇ ಬಿಕಮ್ ಟೂ ಲೀನಿಯಂಟ್. ತುಂಬಾ ಲೀನಿಯಂಟಾಗಿ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾವು ಸ್ವಲ್ಪ ಮನೆ ಕೆಲಸ ಅಷ್ಟೇ ಮಾಡಿ, ಓಡಾಡಬೇಡಿ, ಭಾರ ಎತ್ತಬೇಡಿ, ತುಂಬಾ ಈಗ ಗುಡಿಸೋದು ಸಾರಿಸೋದು ಅಂಥ ಕೆಲಸಗಳೆಲ್ಲ ಮಾಡಬೇಡಿ ಅಂತ. ಆ್ಯಂಡ್ ಟ್ರಾವೆಲಿಂಗ್ ಆಫ್ಕೋರ್ಸ್ ಬೇಡ ಅಂತೀವಿ. ಅಟ್ಲೀಸ್ಟ್ ಫಸ್ಟ್ 3 months. 3 months ಆದಮೇಲೆ ಮಗು ಚೆನ್ನಾಗಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಟ್ವಿನ್ಸು ಟ್ರಿಪ್ಲೆಟ್ಸು ಎಲ್ಲ ಆಗಿದ್ದರೆ ಇನ್ನು ಸ್ವಲ್ಪ ಹುಷಾರಾಗಿರೋದು ಬೆಟರ್. ಒಂದ್ಸಲ IVF ಟ್ರೀಟ್ಮೆಂಟ್ ಆದ ನಂತರ, ಡೆಲಿವರಿ ಆದ ನಂತರ ಯಾವ ರೀತಿಯಾದಂತಹ ಅವರು ಟೇಕ್ ಕೇರ್ ತಗೋಬೇಕಾಗತ್ತೆ? ಅದೆಲ್ಲ ಎಲ್ಲರೂ ಇದ್ದಂಗೆ ಅಷ್ಟೆ. 3 ತಿಂಗಳು ದಾಟ್ಬಿಟ್ರೆ ಎಲ್ಲ ಪ್ರೆಗ್ನೆಂಟ್ ಅವ್ರ ಥರನೇ ಇರ್ಬೋದು. ಅವ್ರಿಗಿಂತ ಇನ್ನು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ತಾವು ಹೇಳಿದ್ರಿ. ತಮ್ಮಲ್ಲಿ ಕಾಸ್ಟ್ ಬಗ್ಗೆ ಹೇಳೋದಾದರೆ ಈ ಟ್ರೀಟ್ಮೆಂಟ್ಗೆ ನಮ್ಮಲ್ಲಿ ಐ ಥಿಂಕ್ ಅರೌಂಡ್ 2 lakhs to 2.5 lakhs all inclusive. Usually around 1 to 1.3 lakhs ನಾವು ಪ್ರೊಸೀಜರ್ ಕಾಸ್ಟ್ ಮಾಡ್ತೀವಿ. ಆ್ಯಂಡ್ ಇಂಜೆಕ್ಷನ್ಸ್ ಬಂದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ವಯಸ್ಸಾದವರು ಇಂಜೆಕ್ಷನ್ಸು ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ಅವ್ರದ್ದು AMH ಕಮ್ಮಿ ಇರುತ್ತೆ, ಕಮ್ಮಿ ಮೊಟ್ಟೆಗಳಿರುತ್ತೆ. ಸೊ ವಿ ಸ್ಟಾರ್ಟ್ ವಿತ್ ಅ ಹೈಯರ್ ಡೋಸ್. ಅದು ಕಾಣಿಸ್ಕೊಳ್ಳೋ ಒಂದು 3-4 ಮೊಟ್ಟೆಗಳೂ ಹೊರಗೆ ಬರಲಿ, ಅದನ್ನು ತೆಗೆದು ನಾವು ಹಾರ್ವೆಸ್ಟ್ ಮಾಡಿ ಫರ್ಟಿಲೈಸ್ ಮಾಡ್ಬೋದು ಅಂತ ಸ್ವಲ್ಪ ಡೋಸೇಜ್ ಜಾಸ್ತಿ ಹೋಗುತ್ತೆ. PCOD ಅಂತ ಹೇಳ್ತಿರಲ್ಲ, ಅಂಥವ್ರಾದರೆ ಕಮ್ಮಿ ಡೋಸಲ್ಲಿ ಚೆನ್ನಾಗಿ ಮೊಟ್ಟೆಗಳು ಬಂದುಬಿಡುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಪರ್ಸನ್. ಸೊ ಇಂಜೆಕ್ಷನ್ಸು ಎನಿವೇರ್ ಬಿಟ್ವೀನ್ 60,000 to 1 lakh ಆಗುತ್ತೆ. ಆಮೇಲೆ ಫ್ರೀಸಿಂಗ್ ಅನ್ನೋದಿರುತ್ತೆ. ಈ ಮೊಟ್ಟೆಗಳು ಬಂದಿದ್ದು 1-2 ಒಳಗೆ ಹಾಕ್ತೀವಿ ಪೇಷಂಟ್ಗೆ. ಮಿಕ್ಕಿದೆಲ್ಲ ಪದೇ ಈ ಪ್ರೊಸೀಜರ್ ಮಾಡ್ತೀರಾ ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಬರೀ IUI ಥರ ಮಾಡ್ತಾ ಹೋಗ್ಬೋದು ಅವ್ರು ಮತ್ತೆ ಪ್ರೆಗ್ನೆಂಟ್ ಆಗೋವರೆಗೂ. ಕೊನೆಯದಾಗಿ ಡಾಕ್ಟರ್, ತಮ್ಮಲ್ಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಪೋಲೋ ಹಾಸ್ಪಿಟಲ್ನ ಬಗ್ಗೆ ಹೇಳೋದಾದರೆ? ನಾನು ಕೇಳಿದ್ರೆ ದ ಬೆಸ್ಟ್ ಟ್ರೀಟ್ಮೆಂಟ್ ಅಷ್ಟೇ. ವಿ ಆರ್ ದ ಬೆಸ್ಟ್ ಅಂತ ಹೇಳಬೇಕು. ಓಕೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚ್ಕೊಂಡ್ರಿ. ಇನ್ನು ವೀಕ್ಷಕರೇ, ತಾವು ನೇರವಾಗಿ ಡಾಕ್ಟರನ್ನ ಭೇಟಿಯಾಗಬೇಕು ಅಂತಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಅಪೋಲೋ CM ಫರ್ಟಿಲಿಟಿ 607 15ನೇ ಅಡ್ಡ ರಸ್ತೆ, JP ನಗರ 6ನೇ ಹಂತ, ರೋಸ್ ಗಾರ್ಡನ್, ಬೆಂಗಳೂರು 560078. ಇನ್ನು ದೂರವಾಣಿ ಸಂಖ್ಯೆ 186050004424. ಮತ್ತೊಂದು ಸಂಖ್ಯೆ 9871881882. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.